ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್ಟ. ಆಶಾ ಸ್ನಾನಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಸಿಂಪಲಾಗಿ ಹಲಸಿನಕಾಯನ್ನು ಉಪಯೋಗಿಸ್ಕೊಂಡು ಒಂದು ಪಲ್ಯವನ್ನು ಹಳೆಯ ಕಾಲದಲ್ಲಿ ನಾವೆಲ್ಲ ಸಣ್ಣವರಿದ್ದಾಗ ಮಾಡ್ತಾ ಇದ್ದದ್ದು. ಇದನ್ನು ನಾವು ಸಾಯಂಕಾಲ ಸ್ನ್ಯಾಕ್ ಆಗಿ ಕೂಡ ಉಪಯೋಗಿಸ್ತಾ ಇದ್ವಿ, ಅಥವಾ ಬೆಳಗಿನ ತಿಂಡಿಗೂ ಕೂಡ ಉಪಯೋಗಿಸಿದ್ದು ಅದನ್ನು ಇವತ್ತು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇದನ್ನು ಮಾಡಲಿಕ್ಕೆ ಸಹ ಹಾಗೆ ತುಂಬ ಸಾಮಗ್ರಿಗಳೇನು ಬೇಕಾಗಿಲ್ಲ, ನಮ್ಮ ಮನೆಯಲ್ಲಿ ಏನಿರ್ತದೆ ಅದೇ ಸಾಕಾಗ್ತದೆ. ಇದನ್ನು ಒಳ್ಳೆ ಬೆಳೆದ ಹಲಸಿನಕಾಯಿ ಅಥವಾ ಸ್ವಲ್ಪ ಹಣ್ಣಾದ ಹಲಸಿನಕಾಯಿಯಿಂದ ಹೆಚ್ಚಾಗಿ ಮಾಡ್ತಾರೆ. ನಾನಿವತ್ತು ಒಳ್ಳೆ ಬೆಳೆದ ಹಲಸಿನಕಾಯಿಯನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೇನೆ. ಇದನ್ನು ಮಾಡಲಿಕ್ಕೆ ಮೊದಲಿಗೆ ಬಾಣಲೆ ಇಟ್ಕೊಂಡು ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಎಣ್ಣೆ ಹಾಕಿದಷ್ಟು ಒಳ್ಳೆ ರುಚಿ ಆಗ್ತದೆ. ಇದು ಎಣ್ಣೆ ಬಿಸಿಯಾದ ನಂತರ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆ 1-2 ದಂಡು ಕರಿಬೇವು, ಅದರ ಜೊತೆಗೇ 1-2 ಚಿಟಿಕೆಯಷ್ಟು ಇಂಗು, ಇವಿಷ್ಟನ್ನು ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಒಂದು 4-5 ಹಸಿಮೆಣಸನ್ನು ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆಯೇ ಒಂದು 5-6 ಬೆಳ್ಳುಳ್ಳಿಯನ್ನು ಕೂಡ ಉದ್ದಕ್ಕೆ ಸಿಕ್ಕಿದ್ದು ಹಾಕ್ಕೊಳ್ಳಿ. ತುಂಬ ಸಣ್ಣದಾಗಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಇದರಲ್ಲಿ ಹೀಗೆ ಎಲ್ಲ ದೊಡ್ಡದಾಗಿಯೇ ಇರುವುದು. ಇದು ಬೇಕಾದವರು ತಿನ್ಬೋದು, ಬೇಡ ಅಂತ ಹೇಳುವವರು ಇದನ್ನು ತೆಗೆದು ಸ್ಕಿಪ್ ಮಾಡಿಕೊಳ್ಬೋದು. ಹಾಗೆಯೇ ತೆಳ್ಳಗೆ ಸ್ಲೈಸ್ ಮಾಡಿದಂತಹ ಈರುಳ್ಳಿ ಕೂಡ ಹಾಗೆ. ಇದರಲ್ಲಿ ಯಾವುದೇ ಐಟಮ್ ನಿಮಗೆ ಬೇಡ ಅಂತ ಆದರೆ ಇದನ್ನು ಸ್ಕಿಪ್ ಮಾಡಿಕೊಳ್ಬೋದು, ಆದರೆ ಇದಿಷ್ಟು ಇದ್ದರೆ ಮಾತ್ರ ಇದು ರುಚಿಯಾಗಿರ್ತದೆ. ಇವಿಷ್ಟನ್ನು ಒಂದು ಸ್ವಲ್ಪ 2-3 ನಿಮಿಷ ಅದನ್ನು ಎಣ್ಣೆಯಲ್ಲೇ ಫ್ರೈ ಮಾಡಿಕೊಳ್ಳುವ. ಎಣ್ಣೆಯಲ್ಲೇ ಫ್ರೈ ಮಾಡೋದ್ರಿಂದ ನಿಮ್ಮ ರುಚಿ ಎನ್ಹಾನ್ಸ್ ಆಗ್ತದೆ ಇದರಲ್ಲಿ. ಹಾಗಾಗಿ ಎಣ್ಣೆಯಲ್ಲೇ ನೋಡಿ ಇದನ್ನು ನೀರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೆ 1-2-3 ನಿಮಿಷ, ಹಾಗೆಯೇ ಹಸಿಮೆಣಸಿನ ಖಾರ ಬಿಟ್ಕೊಳ್ಳೋವರೆಗೆ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆಗೋವರೆಗೆ, ಇದು 3 ಕೂಡ ಜೊತೆಯಲ್ಲೇ ಆಗ್ತದೆ. ಅಲ್ಲಿವರೆಗೆ ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಇದನ್ನು ಕೂಡ ಹಾಗೆ ತುಂಬ ಸಣ್ಣದಾಗಿ ಹೆಚ್ಚೋ ಕ್ರಮ ಇಲ್ಲ. ನೋಡಿ ಈ ಥರ ಒಂದು ಸ್ವಲ್ಪ ದೊಡ್ಡದಾಗಿ ಅದನ್ನು ಹೆಚ್ಚಿಕೊಳ್ಳೋದು. ಈ ಥರ ಹೆಚ್ಚಿಕೊಂಡು ನಾನು ಆ್ಯಕ್ಚುಲಿ ಇದು ದೋಸೆ ಮಾಡಲಿಕ್ಕೆ ಅಂತೇಳಿ ತಂದದ್ದು. ದೋಸೆ ಮಾಡಲಿಕ್ಕೆ ಅಂತೇಳಿ ತರುವಾಗ ಅದೊಂದು ಸ್ವಲ್ಪ ಸಿಹಿಯಾಗಿತ್ತು, ದೋಸೆಗೆ ಅದು ಒಳ್ಳೆಯದಾಗಲಿಕ್ಕಿಲ್ಲ. ಅಷ್ಟೊತ್ತಿಗೆ ನನಗೆ ಯಾರೋ ಹೇಳಿದರು, ಅಕ್ಕ ಸುಕೇಳಿ ಮಾಡಿ ನೀವು, ಅದು ಚೆನ್ನಾಗಿರ್ತದೆ ಅಂತ ಹೇಳ್ಕೊಂಡು. ಹಾಗೆ ನಾನು ಇವತ್ತು ಅದನ್ನು ಮಾಡಿ ತೋರಿಸ್ತಾ ಇದ್ದೇನೆ. ನಾವಿದನ್ನು ಯಾವಾಗಲೂ ಸಣ್ಣ ಇರುವಾಗ ತಿಂತಾ ಇದ್ದೆವು. ನನಗೆ ಅದು ಮರ್ತು ಹೋಗಿತ್ತು, ಈ ಒಂದು ರೆಸಿಪಿಯೇ ಮರ್ತು ಹೋಗಿತ್ತು ನನಗೆ. ಹಾಗೆ ಯಾರೋ ನೆನಪು ಮಾಡಿದಾಗ ಇದು ನೆನಪಾಯಿತು. ಹಾಗೆ ಇವತ್ತು ಅದನ್ನು ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೇನೆ. ಇದಕ್ಕೀಗ 1-2 ಬೀಜದಷ್ಟು ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ನೆನೆಸಿ ಅದರ ಪಲ್ಪು ತೆಗೆದು ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಹಾಗೆಯೇ 1-2 ಚಿಟಿಕೆಯಷ್ಟು ಅರಶಿನ ಹುಡಿ. ಹೆಚ್ಚಿನ ಮಸಾಲೆಗಳೇನೂ ಹಾಕಲಿಕ್ಕಿಲ್ಲ ಇದರಲ್ಲಿ. 1-2 ಚಿಟಿಕೆಯಷ್ಟು ಅರಶಿನ ಹುಡಿ, ಹಾಗೆಯೇ ರುಚಿಗೆ ಬೇಕಾದಷ್ಟು ಉಪ್ಪು. ಇಲ್ಲಿ ನಾವು ಎಲ್ಲೂ ಕೂಡ ಮೆಣಸಿನ ಹುಡಿ ಹಾಕ್ತಿಲ್ಲ, ಇದು ಹಸಿಮೆಣಸಿನ ಖಾರದಲ್ಲೇ ಖಾರ ಆಗೋದು. ಹಸಿಮೆಣಸು ಖಾರ ಇಲ್ಲ ಅಂತಾದರೆ 1-2 ಜಾಸ್ತಿ ಹಾಕ್ಕೊಳ್ಬೋದು, ಖಾರ ಉಂಟು ಅಂತಾದರೆ 1-2 ಕಡಿಮೆ ಕೂಡ ಹಾಕ್ಕೊಳ್ಬೋದು. ಯಾಕೆಂದರೆ ಹಸಿಮೆಣಸು ನೀವು ಹೀಗೆ ಅಂತೇಳಿ ಒಂದು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಕೆಲವು ಸತಿ ಖಾರ ಇರ್ತದೆ, ಕೆಲವು ಸತಿ ಖಾರ ಕಡಿಮೆ ಇರ್ತದೆ. ಹಾಗೆ ಅದನ್ನು ನೋಡಿಕೊಂಡು ಹಾಕ್ಕೊಳ್ಬೇಕಾಗ್ತದೆ. ಈಗ ಮುಚ್ಚಳ ಮುಚ್ಚಿ ಇದನ್ನು ಹಲಸಿನಕಾಯಿ ಬೇಯುವವರೆಗೆ, ಅಂದರೆ ನಾವು ಆಲ್ರೆಡಿ ಅದನ್ನು ಫ್ರೈ ಮಾಡಿರ್ತೇವೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ, ಹಾಗಾಗಿ ಹಲಸಿನಕಾಯಿ ಬೇಯಲಿಕ್ಕೆ ಇದು ಹೆಚ್ಚೊತ್ತು ಬೇಕಾಗೋದಿಲ್ಲ. ಯಾಕೆಂದರೆ ಇದು ಆಲ್ರೆಡಿ ಬೆಳೆದಿರ್ತದೆ, ಹಾಗೆ ಹಣ್ಣಾಗಿರ್ತದೆ. ಅಂಥ ಹಲಸಿನಕಾಯಿಯಿಂದ ಮಾಡುವ ಕಾರಣ ಹೆಚ್ಚು ಹೊತ್ತು ಬೇಯಲಿಕ್ಕೇನು ಬೇಕಾಗೋದಿಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು 10 ನಿಮಿಷದೊಳಗೆ ನಿಮಗೆ ಈ ಪಲ್ಯ ರೆಡಿ ಮಾಡಿಕೊಳ್ಳಿಕ್ಕಾಗ್ತದೆ. ಈಗ ಇದಕ್ಕೆ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಇದು ಒಳ್ಳೆ ಟೇಸ್ಟ್ ಕೊಡ್ತದೆ. ಇಲ್ಲಿ ಈ ಪಲ್ಯ ಬೆಂದು ತಣ್ಣಗಾದ ನಂತರ ಈ ಹಲಸಿನಕಾಯಿ ತುರಿ ಹಾಕಿ ತಿಂದರೆ ಉಂಟಲ್ಲ, ಅದರ ರುಚಿಯೇ ಬೇರೆ. ನಮಗಿದನ್ನೆಲ್ಲ ಸಣ್ಣ ಇರುವಾಗ ತಿಂದು ಗೊತ್ತುಂಟು, ಹಾಗಾಗಿ ಅದು ಹೇಗಾಗ್ತದೆ ಅಂತೇಳಿ ಗ್ಯಾರಂಟಿ ಅದರ ರುಚಿ ನಮಗೆ ಗೊತ್ತಿದೆ. ನೀವು ಒಂದ್ಸರಿ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ನನಗೊಂದು ಕಮೆಂಟ್ ಹಾಕಿ ಕೆಳಗೆ. ನೀವು ಮಾಡಿದ್ದೀರಾ ಮೊದಲು ಅಥವಾ ಮಾಡ್ತೀರಾ, ಅಥವಾ ಇನ್ನೀಗ ಹಲಸಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ, ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾ ಪೇಜನ್ನು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಈಗಲೇ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಈ ಥರ ಸುಲಭದ ರೆಸಿಪಿಯೊಂದಿಗೆ, ಹಾಗೆಯೇ ಆರೋಗ್ಯಕರ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.